ಒಳ್ಳೆ ಹಿರಿಯರಾದಂತಹ ನಮ್ಮ ಗುರುಗಳೇ ಒಂದು ಮಾತನ್ನು ಹೇಳಿದ್ರು. ಸಾಧನೆ ಅನ್ನುವುದು ವೇದನೆ ಅಲ್ಲ ಮಗನೇ, ಅದೊಂದು ಶೋಧನೆ. ಯಾಕೆ ಹೇಳಿದೆ ಇದು ನನ್ನ ಜೀವನಕ್ಕೆ ಅತಿ ಹತ್ತಿರ. ಸಾಧನೆ ಮಾಡಲಿಲ್ಲ ಅಂತಾದ್ರೆ ಯಾವುದನ್ನು ಸಿದ್ಧಿಸಿಕೊಳ್ಳಿಕ್ಕಾಗುವುದಿಲ್ಲ. ಕೆಲವೊಂದು ವ್ಯಕ್ತಿಗಳು ಪ್ರಸಿದ್ಧಿಗೆ ಬಂದ್ರು. ಹೇಗೆ? ಒಂದು ರೀತಿಯಾಗಿ ಹಿರಿಯರ ಬೆಂಬಲ, ಒಂದು ರೀತಿಯಾಗಿ ಅವರು ಹುಟ್ಟಿಕೊಂಡಂತಹ ಜಾತಿಯ ಬೆಂಬಲ, ಇನ್ನು ಕೆಲವಾಗಿ ಅವರಲ್ಲಿರುವ ಆರ್ಥಿಕ ಬಲ. ಈ ದೃಷ್ಟಿಯಿಂದ ನೋಡಿದ್ರೆ ಯವನಾಶ್ವರಿಗೆ ಯಾವುದೇ ಬೆಂಬಲವಿಲ್ಲ. ಯಾರಿಗೆ ಹುಟ್ಟಿದೆ ಗೊತ್ತಿಲ್ಲ, ಯಾರನ್ನು ಸಾಕಿದ್ರು ಅದೂ ನಾನೇನು ತಿಳಿದಿಲ್ಲ. ಆದರೂ ನಾನೊಂದು ನಾಡಿನ ದೊರೆ. ಹೇಗೆ? ಸಾಧನೆ. ಎಡವೆಯಲ್ಲೇ ನನಗೊಂದು ಅಭ್ಯಾಸ ಇತ್ತು. ಎಲ್ಲರಂತೆ ನಾನು ಒಬ್ಬ ಎದ್ದು ಕಾಣಬೇಕು. ಹೀಗೆ ಸಿಕ್ಕಿದವರೆಲ್ಲ ವಿದ್ಯೆಯನ್ನು ಕಲಿತೆ. ನಮ್ಮಲ್ಲಿರುವುದು ಎಲ್ಲ ನಮ್ಮದೇ ಅಲ್ಲ, ಅವರಿವರತ್ತು ಸ್ವಲ್ಪ ಸ್ವಲ್ಪ ನಾವು ಇಟ್ಕೊಂಡರು. ಆದ್ರಿಂದ ಬದುಕುವುದಕ್ಕೆ ತೊಂದರೆ. ವಿದ್ಯೆಯನ್ನು ಕಲಿತೆ. ಅರಾಜಕತೆಯಿಂದ ಕೂಡಿದ ಶಿಥಿಲಗೊಂಡಂತಹ ಒಂದು ಅರಮನೆ ಕಾಣ ಸಿಕ್ಕಿದೆ. ಅದನ್ನು ದುರಸ್ತಿಪಡಿಸಿದೆ. ನನ್ನ ಹಾಗೆ ಇರುವಂತಹ ವ್ಯಕ್ತಿಗಳನ್ನು ಒಗ್ಗೂಡಿಸಿದೆ. ಇವರನ್ನೆಲ್ಲ ಸೇರಿಸಿಕೊಂಡು ಯವನ ರಾಜ ಹೀಗೆ ಪ್ರಸಿದ್ಧಿಯನ್ನು ಪಡೆದೆ. ನಾವು ಯೋಚಿಸುವುದು ಸ್ವಾಮಿ, ಹೀಗೆ ಇದ್ರೆ ಸಾಕು. ಮತ್ತೆ ಇನ್ನೂ ನಾವು ಸಂಪಾದಿಸಿಕೊಳ್ಳಬೇಕು. ಹೇಗೆ ಸಂಪಾದಿಸುತ್ತದೆ? ಇದ್ದಕ್ಕೆಲ್ಲ ಖರ್ಚಿಗೆ, ಸೇನೆಯ ದುರಸ್ತಿಗೆ, ಆಯುಧ ಸಾಮಗ್ರಿ ಇನ್ನೂ ಬೇಕು ಅಂತಾದ್ರೆ ನಾವು ಸಿದ್ಧಪಡಿಸಬೇಕು ಬೇಡ. ಆದರೆ ಇಂದು ರಾಜ ಚಳವಳಿಯನ್ನು ಮತ್ತೆ ಸೇರಿದ್ದೇವೆ. ಮಂದಿ ಮಾಗದರು ಏನನ್ನುತ್ತಾ ಇದ್ದಾರೆ? ಯವನ ರಾಜನಿಗೆ ಉಗೆ ಉಗೆ ಉಗೆ. ಯಾರು ಬರ್ತಾ ಇರುವುದು? ಒಡೆಯ ಯವನೇ ಜಾಲಲಿ ಕಲ್ಲ ನುಡಿಯ
ಇಂದ್ರದ್ಯುಮ್ನ ಪಾಂಡ್ಯ ಪೂರೇಂದ್ರ ಇಂದ್ರದ್ಯುಮ್ನ ಸೇನಾಪತಿಯು ಕಂಡು ಗಾಲಿಯು ದುಷ್ಟದ್ಯುಮ್ನ ದೈಡಿದಿ ಭೂಪರ ಮಂಡಿಯೊಳ ಕರಳು ತೆರಳುವರ ಮೌದಿಗರಿಗೆ ಪಾಂಡ್ಯಪುರ ಇಂದ್ರದ್ಯುಮ್ನ ದೇವರೇ ಒಳ್ಳೇದು ಮಾಡಿ ಯಾರ ಬೆಂಬಲವೂ ಇಲ್ಲ ಈ ಹೊತ್ತಿನ ದ್ವಾರದಲ್ಲಿ ನಾನು ನಿನ್ನ ನಗರಕ್ಕೆ ನೇಮಿಸಿದ್ದು ಅಲ್ಲಿ ಇರುವಾಗ ಸೈನ್ಯವರು ಯಾರ ಸೈನ್ಯ ಎಲ್ಲಿ ಸೈನ್ಯ ಸೈನ್ಯ ಅಂತ ಹೇಳಿದ್ರೆ ನೋಡುವಂದ್ರೆ ಒಂದು ಹೆದರಿಕೆ ಆಗ್ತದೆ. ಕೆರೆಯ ಮೇಲೆ ಸಮುದ್ರವನ್ನ ತೆರೆಯ ಮೇಲೆ ಸಮುದ್ರ ಬರುವುದು ಸಮುದ್ರದಲ್ಲಿ ತೆರೆಯ ಬಾಗಿ ಭಯಂಕರ ಸಭೆ ಬಂದು ಸಭೆಯಲ್ಲೂ ಪೂಜೆ ಇರಬೇಕು ಪೂಜೆಗೆ ಬಂದದ್ದಲ್ಲ, ಮತ್ತೆ ಪೂಜೆಗೆ ಬಂದವರು ಕೈಯಲ್ಲಿ ಆಯುಧ ಇಟ್ಕೊಳ್ತಾರೆ. ಈಗೀಗ ಪೂಜೆಗೆ ಹೋಗುವುದು ಆಯುಧ ಇವರು ಬಂದ್ರು 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 ಇನ್ನೂ ಬಂದ್ರು ಬರ್ತಾ ಇದ್ದಾರೆ. ಬಂದ್ರು 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 ನನ್ನ ಹತ್ರ ಅಷ್ಟು ದೂರದಲ್ಲಿ ನೀನಿದ್ದೀಯ ಏನಂತ ಯಾರು ಹತ್ತಿರ ಬಂದಾಗ ಯಾರು ಎಂತ ವಿಚಾರ ಮಾಡಬೇಕು ಅನ್ನೋದಕ್ಕೆ ಅಲ್ವಾ ನಾವು ವಿಚಾರಣೆ ಯಾಕೆ ಮಾಡಬೇಕು ಎಲ್ಲರೂ ನಮ್ಮವರು ಹೊಸಬರು ಅಂತ ಬರ್ತಾರೆ ಬಂದವರಿಗೆ ನಾವು ಆತಿಥ್ಯವನ್ನು ಕೊಡಬಹುದು ಹಾಗಿದ್ರೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಮನೆಗೆ ಹೋಗುವವರು ಎಷ್ಟು ಉಳಕೊಳ್ಳುವವರು ಎಷ್ಟು ಲೆಕ್ಕ ಬೇಡ ಬಂದವರು ಯಾರು ಏನು ಅಂತ ಹೇಳಿದಾಗ ಪಾಂಡ್ಯ ದೇಶದ ಅರಸನಂತೆ ಪಾಂಡ್ಯ ದೇಶ ಹೌದೌದು ಇಂದ್ರದ್ಯುಮ್ನ ಇಂದ್ರದ್ಯುಮ್ನ ಅಂತ ಅವನ ಹೇಳ್ತಾರೆ. ಇಂದ್ರದ್ಯುಮ್ನ ಹಾಗೆ ಅವರೊಟ್ಟಿಗೆ ಸೇನಾಧಿಕಾರಿ ಇದ್ದಾರೆ ಕೃಷ್ಣದ್ಯುಮ್ನ ಅಂತ. ಏನ್ ಬಂದ್ರು? ಕಾರಣ ಏನು ಅಂತ ಹೇಳೋದು ಏನಿಲ್ಲ. ನಾನು ಊರು ಸುತ್ತಾಡಬೇಕು ಹೊರಟದ್ದು. ಬಹುಶಃ ನಮ್ಮ ಊರಿನ ಕೀರ್ತಿ ಅಲ್ಲಿಗೂ ಮುಟ್ಟಿರಬೇಕು. ಈ ನಮ್ಮ ರಾಜ್ಯವನ್ನೊಮ್ಮೆ ಸಂದರ್ಶಿಸೋಣ, ಇದು ಮಹಾರಾಜನ ಭೇಟಿಯಾಗೋಣ. ಇದು ಸಂದರ್ಶನಕ್ಕೆ ಬಂದದ್ದಲ್ಲ, ದಿಗ್ವಿಜಯಕ್ಕೆ ಬಂದದ್ದು. ಹೌದು. ಒಳ್ಳೆಯ ಮಾತಿನಲ್ಲಿ ನಿನ್ನ ಅರಸ ಅಪ್ಪ ಕಾಣಿಕೆ ಮುತ್ತು ರತ್ನಗಳನ್ನೆಲ್ಲ ತನ್ನ ಪಾದ ಮೂಲಕ್ಕೆ ಒಪ್ಪಿಸಿದ್ರೆ ನಾನು ಸುಮ್ಮನಿರ್ತೇನೆ. ಇಲ್ಲದಿದ್ರೆ ಯುದ್ಧ ಮಾಡಿ ಅವನನ್ನು ಸೋಲಿಸಿ ಅಪ್ಪ ಕಾಣಿಕೆ ಸ್ವೀಕಾರ ಮಾಡ್ತೇನೆ ಅಂತ ಈಗ ನಾನು ಅರಮನೆಯಲ್ಲೇ ಇದ್ದೇನೆ ಅಂತ ಹೇಳಿದ್ದೆ ಅವರು ಅದನ್ನು ಹೇಳಿ ಆ ಶಿವನೇ. ಯವನ ರಾಜ ಅರಮನೆಯಲ್ಲಿದ್ದಾನೆ ಅಂತ ಹೇಳಿದ್ದಾನೆ. ನಾನೀಗ ನೀವು ಹೇಳಿದ್ದೇನೆ ಅಂತ ನೀವು ಹೆದರುವುದಾ? ಹೆದರಿಕೆ ನೀವು ಹೆದರಬಾರದು. ನೀವು ಯಾರು? ವೀರ ವೀರ ಗಂಭೀರ ರಣ ಗೌರವ ಗಂಭೀರ ವಿರುದ್ಧ ವೀರರು ವೀರರು ಅಂಡಪಿಂಡ ಬ್ರಹ್ಮಾಂಡ ಮೂರು ಲೋಕದಲ್ಲಿ ನಿರಂತರ ನೀವು ಹೆದರುವುದಾ? ನೀವು ಹೆದರುವುದಾ? ಮತ್ತೆ ನನ್ನ ರಾಜ್ಯದಲ್ಲಿ ನಿನ್ನಂತವರಲ್ಲದ ಸರಿದ್ದವರಿದ್ದಾರೆ. ನಾನೇ ಹೆದರಿದ್ದೇನೆ ಅಂತ ಭಾವಿಸಿದ್ಯಾ? ಮತ್ತೆ ನನ್ನ ವಿಷಯ ಹೇಳಿದ್ಯಾ ನೀನು? ಮತ್ತೆ ನಿಮ್ಮ ಯಾರು? ವೀರ ವೀರ ಗಣಗಂಭೀರ ಗಣಗಂಭೀರ ಕಂಠಿನವ ಅಂಡಪಿಂಡ ಬ್ರಹ್ಮಾಂಡದಲ್ಲಿಯೂ ನಿನ್ನಂತವರು ಇಲ್ಲ ಅಂತ ನೀವು ಹೆದರುವುದಾ? ಅಯ್ಯೋ ಶಿವನೇ, ನಾನು ಹೆದರಿದ್ದೇನೆ ಅಂತ ಭಾವಿಸಿದ್ಯಾ? ನನ್ನ ವಿಷಯ ಹೇಳಿದ್ಯಾ ನೀನು? ಯಾಕೆ ಹೇಳಿದೆ? ನನ್ನ ವಿಷಯ